ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಅಂದರೆ ನನ್ನ ಸ್ಟೈಲ್ ಚಿಕನ್ ಪಲಾವ್ ಯಾವ ಥರ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಚಿಕನ್ ಪಲಾವ್ನ ಟೇಸ್ಟಿ ಸ್ಪೈಸಿಯಾಗಿ ಮಾಡ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಿರಿಯಾನಿ ಅಲ್ಲ, ಸೊ ಚಿಕನ್ ಪಲಾವು ಲೈಟ್ ಆ್ಯಂಡ್ ವೆಯ್ಟಾಗಿ ಕಮ್ಮಿ ಟೈಮಲ್ಲಿ ಬೇಗ ಪಟಾಪಟ್ ಅಂತ ಮಾಡ್ಬೋದು. ನೀವು ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸಲ್ಲೇ ನೀವು ಮಾಡ್ಬೋದು. ಸೊ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಒಂದು ತೆಂಗಿನಕಾಯಿ ಇರುತ್ತಲ್ಲ, ಅದರಲ್ಲಿ ಆಫ್ ತೆಂಗಿನಕಾಯನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅಂದರೆ ನಿಮಗೆ ಮಿಕ್ಸಿ ಜಾರ್ಗೆ ಹೇಗೆ ರುಬ್ಕೊಳ್ಳೋದಕ್ಕಾಗುತ್ತೋ ಆ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಅದನ್ನು ಫಸ್ಟು ನೀವು ರುಬ್ಕೋಬೇಕಾಗುತ್ತೆ. ಅದನ್ನು ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ರುಬ್ಕೊಂಡು ನಂತರ ಒಂದೊಂದೇ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಒಂದು ಮುಷ್ಟಿಯಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೆ ಒಣಮೆಣಸಿನ್ಕಾಯಿ ಬೇಡ ಅಂತಂದರೆ ನಾರ್ಮಲ್ ಗ್ರೀನ್ ಚಿಲ್ಲಿ ಅದು ಕೂಡ ಹಾಕ್ಕೋಬೋದು. ನಂತರ ಸ್ವಲ್ಪ ಒಂದು 10 ಎಳೆಗಳು ಪುದೀನ ಹಾಕೋತಾ ಇದ್ದೀನಿ. ಹಾಗೆ 2 ಹಚ್ಚಿರೋ ಈರುಳ್ಳಿಗಳನ್ನ ಹಾಕ್ಕೊತಾ ಇದ್ದೀನಿ. ಒಂದು 10 ಬೆಳ್ಳುಳ್ಳಿ ಇಸ್ಲುಗಳನ್ನು ಹಾಕೋತಾ ಇದ್ದೀನಿ. ನಂತರ ಒಂದು 5ರಿಂದ 6 ಪೀಸು ಶುಂಠಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. 2 ಟೊಮಟನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಈ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ಸೊ ಇದು ಹಾಕೊಂಡ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 2 ಬ್ಯಾಡಗಿ ಮೆಣಸಿನ್ಕಾಯನ್ನು ಇದಕ್ಕೆ ಹಾಕೊತಾ ಇದ್ದೀನಿ, ಕಲರ್ಫುಲ್ಲಾಗಿ ಬರುತ್ತೆ. ನಂತರ ಸ್ವಲ್ಪ ಗಸಗಸೆ, ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಗಸಗಸೆನೂ ಕೂಡ ಹಾಕೋತಾ ಇದ್ದೀನಿ. ನಂತರ ಚಕ್ಕೆ ಲವಂಗ 2 ಕಾಳು ಮೆಣಸು, 2 ಕಾಳು ಚಕ್ಕೆ, 2 ಕಾಳು ಮೆಣಸು, 2 ಲವಂಗ, ಇದಿಷ್ಟನ್ನು ಹಾಕ್ಕೊಂಡು ನೀವು 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ರುಬ್ಕೊಳ್ಳಿ ಫಸ್ಟು. ನಂತರ ಇದಕ್ಕೆ ನೀವು ಧನಿಯಾ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ. 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಓಕೆನಾ? ಇದು ರುಬ್ಕೊಂಡಿದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊಳ್ಳಿ. ನಂತರ ಇದರಲ್ಲಿ 1/2 kg ಚಿಕನನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಏನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ಈ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡ್ದಿರ ಡೈರೆಕ್ಟಾಗಿ ನೀವು ಮಾಡೋಕ್ಕೋಯ್ತು ಅಂದರೆ ಪೀಸ್ಗಳು ಮಸಾಲೆ ಹಿಡಿಯೋದಿಲ್ಲ, ಬೆಂದಿರಲ್ಲ, ಎಲ್ಲ ರಬ್ಬರ್ ಪೀಸ್ ಥರ ಆಗೋಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನಾವು ಯಾವಾಗ ಮ್ಯಾರಿನೇಟ್ ಅಟ್ಲೀಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸ್ ಆದರೂ ನೀವು ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಿರಬೇಕಾಗುತ್ತೆ. ಸೊ ಮ್ಯಾರಿನೇಟ್ ಮಾಡಿಟ್ಟಾಗ ಪೀಸು ಕೂಡ ಚೆನ್ನಾಗಿ ಬೇಯುತ್ತೆ, ಹಾಗೆ ಮಸಾಲಾನು ಕೂಡ ಹಿಡಿಯುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಮ್ಯಾರಿನೇಟ್ ಮಾಡಿ 10 to 15 ಮಿನಿಟ್ಸ್ ನಿಮಗೆ ಟೈಮ್ ಇತ್ತು ಅಂತಂದರೆ ಇಟ್ಬಿಡಿ. ಇಲ್ಲ ಅಂತಂದರೆ ಟೈಮ್ ಇಲ್ಲ ಅಂತಂದರೆ ಒಂದು 10 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಿ ಇಡಿ. ಅದು ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಳಿ. ನಂತರ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಕುಕ್ಕರ್ ತೊಗೊಂಡು ಆಯಿಲನ್ನು ಹಾಕೋತಾ ಇದ್ದೀನಿ. ಆಯಿಲ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಅಂದರೆ ಆ ಪಲಾವ್ಗೆ ಎಷ್ಟು, ಇವಾಗ ನೀವು 1 ಗ್ಲಾಸ್ ಮಾಡ್ತೀರಾ, 2 ಗ್ಲಾಸ್ ಮಾಡ್ತೀರಾ, 3 ಗ್ಲಾಸ್ ಮಾಡ್ತೀರಾ ನೋಡ್ಕೊಳ್ಳಿ, ಅಷ್ಟು ಬೇಕಾ. ಇವಾಗ ನಾನು 1 ಗ್ಲಾಸಷ್ಟು ಪಲಾವನ್ನು ಮಾಡ್ತಾ ಇರೋದು, ಅದಕ್ಕೆ ಎಷ್ಟು ಬೇಕು ಅಂತ ನೋಡ್ತಾ ಇರ್ಬೋದು ನೀವು. ಆಯಿಲು ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಆಯಿಲ್ ಅನ್ನೋದು ಫಸ್ಟ್ ನಾವು ಪಾತ್ರೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಆಯಿಲು ಕೂಡ ಬಿಸಿ ಆಗಬೇಕು. ಆಯಿಲು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ನಂತರ 1/2 ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸೊ ಸಾಸಿವೆ ನಮ್ಗೆ ಇಷ್ಟ ಇಲ್ಲ, ನಾನ್ ವೆಜ್ಗೆ ಅನ್ನೋರು ಸ್ಕಿಪ್ ಮಾಡ್ಬೋದು. ಸೊ ಇದು ನನ್ನ ಸ್ಟೈಲ್ ಚಿಕನ್ ಪಲಾವ್ ಆಗಿರೋದ್ರಿಂದ ನನಗೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಹಾಕಿದಾಗ ಅದು ಟೇಸ್ಟು ಚೇಂಜ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಪಲಾವ್ಗೆ ಏನೇನು ಸಾಮಾನು ಹಾಕ್ತೀವಲ್ಲ, ಪಲಾವ್ ಎಲೆ, ಹಾಗೆ ಚಕ್ಕೆ ಲವಂಗ, ಸೋಂಪು ಆಗಿರ್ಬೋದು, ಕಸೂರಿ ಮೇಥಿ ಆಗಿರ್ಬೋದು, ಇದನ್ನೆಲ್ಲ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಏನೇನು ಪಲಾವ್ ಐಟಮ್ಸ್ ಇದೆಯಲ್ಲ, ಪಲಾವ್ ಸಾಮಾನುಗಳು, ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಉದ್ದುದ್ದ 2 ಈರುಳ್ಳಿಗಳನ್ನು ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ನಾನು, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸೊ ಏನು ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಸೊ ಈರುಳ್ಳಿ ಟೊಮೆಟೊ ಅಷ್ಟೇ. ಟೊಮೆಟೊನೂ ಅಷ್ಟೇ 2 ಟೊಮೆಟೊನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೆಟೊನ ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ.
ಒಂದು ನಿಮಿಷದಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಈರುಳ್ಳಿ ಟೊಮೆಟೊ ಎರಡು ಸಾಫ್ಟ್ ಆಗುತ್ತಲ್ಲ, ಸಾಫ್ಟ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಏನು ಮ್ಯಾರಿನೇಟ್ ಮಾಡಿದ್ದೀವಲ್ಲ 10 ಮಿನಿಟ್ಸ್ ಟು 15 ಮಿನಿಟ್ಸು, ಆ ಒಂದು ಚಿಕನ್ ಮ್ಯಾರಿನೇಟೆಡ್ ಚಿಕನನ್ನು ನಾವು ಈ ಒಂದು ಗ್ರೇವಿಗೆ ಹಾಕ್ಕೊತಾ ಇದ್ದೀವಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರದ್ದು ಏನಿರುತ್ತಲ್ಲ ಮಸಾಲದು ಹಸಿ ಸ್ಮೆಲ್ಲು ಹೋಗೋವರೆಗೂ 1 ಮಿನಿಟ್ ಟು 2 ಮಿನಿಟು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದಾಗ ಅದು ಹಸಿ ಸ್ಮೆಲ್ ಹೋಗುತ್ತೆ. ಸೊ ಹಸಿ ಸ್ಮೆಲ್ ಹೋದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇನ್ನು ಸ್ವಲ್ಪ ಮಸಾಲ ಮಿಕ್ಕಿರುತ್ತಲ್ಲ, ಅಂದರೆ ಮ್ಯಾರಿನೇಟ್ ಮಾಡೋಕ್ಕೆ ಎಷ್ಟು ಮಸಾಲ ಬೇಕೋ ಅಷ್ಟು ಮಸಾಲಾನ ನೀವು ಮ್ಯಾರಿನೇಟ್ಗೆ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಮಸಾಲ ಮಿಕ್ಕಿರುತ್ತಲ್ಲ, ಆ ಮಸಾಲಾನ ಮತ್ತೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಿ 1ರಿಂದ 2 ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಆಗಬೇಕು, ಫ್ರೈ ಆಗಬೇಕು, ಕುದಿಬೇಕು ಚೆನ್ನಾಗಿ. ಯಾಕಂತಂದರೆ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಹಸಿ ವಾಸನೆ ಹೋದಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಈಗ ಆಲ್ರೆಡಿ ಅದು ಫ್ರೈ ಆಗಿದೆ. ಸೊ ಫ್ರೈ ಆಗಿರೋದಕ್ಕೆ ನೀವು ವಾಟರನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೀವು ನೋಡ್ಕೋಬೇಕಾಗುತ್ತೆ. 1 ಗ್ಲಾಸ್ ಅಕ್ಕಿಯನ್ನು ತೊಗೊಂಡ್ರೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕಾಗುತ್ತೆ. ಹಾಗೆ 2 ಗ್ಲಾಸ್ ತೊಗೊಂಡ್ರೆ 4 ಗ್ಲಾಸಷ್ಟು ನೀರನ್ನು ಹಾಕಬೇಕಾಗುತ್ತೆ. ಆ ರೀತಿಯಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ 1 ಗ್ಲಾಸ್ ಅಕ್ಕಿಗೆ. ಇದು ನೀರು ಚೆನ್ನಾಗಿ ಕುದಿಬೇಕು. ಓಕೆನಾ? ನೀರು ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಿ ನಂತರ 1 ಗ್ಲಾಸಷ್ಟು ಅಕ್ಕಿನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕುದೀತಾ ಇದೆ ಅಂಥೇಳಿ. ಕುದಿಯೋವಾಗ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ನಾನು ಇದರಲ್ಲಿ 2 ಗ್ಲಾಸಷ್ಟು ನೀರನ್ನು ತೊಗೊಂಡಿರೋದಲ್ವ, ಅದಕ್ಕೋಸ್ಕರ 1 ಗ್ಲಾಸಷ್ಟು ಅಕ್ಕಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಓಕೆನಾ? ನೀವು ಎಷ್ಟು ಗ್ಲಾಸ್ ಅಕ್ಕಿ ಬೇಕಾದರೂ ನೀವು ಮಾಡ್ಕೋಬೋದಾಗಿರುತ್ತೆ. ಇದೇ ಒಂದು ಫಾರ್ಮ್ಯಾಟಲ್ಲಿ, ಅಂದರೆ 1:2 ಆ ರೀತಿ ಫಾರ್ಮ್ಯಾಟಲ್ಲಿ ಚೆನ್ನಾಗಿ ಮಾಡ್ಕೋಬೋದು ನೀವು. ಸೊ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ಹಾಕಿದ ತಕ್ಷಣ ಮುಚ್ಚಿಬಿಡಬಾರ್ದು. ಸೊ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಕುದಿ ಬರೋವರೆಗೂ ಕಾದು ತಿರುಗಿಸಿ. ಚೆನ್ನಾಗಿ ತಿರುಗಿಸಿದ್ದಾದಮೇಲೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಷಿಲನ್ನು ಹಾಕಬೇಕಾಗುತ್ತೆ. ಅದಕ್ಕೂ ಮುಂಚೆ ಮಿಕ್ಸ್ ಮಾಡಬೇಡಿ. ಉಪ್ಪು ಖಾರ ಹೋಗಿದ್ರೆ ನೋಡಿ, ಅಂದರೆ ಉಪ್ಪೇನಾದರೂ ಸಾಲದ, ಇಲ್ಲ ಖಾರ ಏನಾದರೂ ಇನ್ನೊಂಚೂರು ಹಾಕಬೇಕಾ ನೋಡಿಕೊಂಡು ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲ ಅಂತಾರೆ ಖಾರ ಏನಾದರೂ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಚ್ಚಿ ಹಾಕ್ಕೋಬೋದು. ಇಲ್ಲಾಂದರೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಕಂಪ್ಲೀಟಾಗಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡಿ. 2 ವಿಷಲ್ ಕೂಗಬೇಕಾಗುತ್ತೆ. 2 ವಿಷಲ್ ಕೂಗೋವರೆಗೂ ನೀವು ಸ್ಟವ್ ಆಫ್ ಮಾಡಬೇಡಿ. ಬೇಗ ಆಗೋಗುತ್ತೆ. ಯಾಕಂದರೆ ಕುದೀತಾ ಇರುತ್ತಲ್ಲ, 2 ವಿಷಿಲು 5 ಮಿನಿಟ್ಸ್ಗೆ ಕೂಗ್ಬಿಡುತ್ತೆ. ಚೆನ್ನಾಗಿರೋ ಕುಕ್ಕರ್ ಆಯಿತು ಅಂತಂದರೆ 5 ಮಿನಿಟ್ಸೇ ಸಾಕು. 2 ವಿಷಿಲ್ ಕೂಗೋಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ, ಕೂಗಿರುತ್ತೆ. ಸೊ ನೋಡಿ, 5 ಮಿನಿಟ್ಸಲ್ಲೇ ವಿಷಿಲ್ ಕೂಗಿದೆ. ಸೊ ಕೂಗಿದಾದಮೇಲೆ ಅದನ್ನು ಓಪನ್ ಮಾಡಬೇಕು ನಾವು. ಇದೇನು ಪ್ಲೇಟನ್ನು ಓಪನ್ ಮಾಡೋಣ. ಪ್ಲೇಟ್ ಓಪನ್ ಮಾಡಿದಾಗ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಅಂಥೇಳಿ. ಸೊ ಅದು ಎಲ್ಲ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ, ಅನ್ನ ಎಲ್ಲ ಕೆಳಗಡೆ ಹೋಗಿರುತ್ತೆ. ಈ ಕುಕ್ಕರಲ್ಲಿ ಈ ರೀತಿಯಾಗಿ ಆಗುತ್ತೆ. ಸೊ ನಾವು ಮಾಮೂಲಿ ಬಟ್ಲಾಗಿರ್ಬೋದು, ತಪ್ಪಲೆಯಲ್ಲಾಗಿರ್ಬೋದು ಮಾಡಿದಾಗ, ಯಾಕಂದರೆ ಯಾವಾಗಲೂ ತಿರುಗಿಸ್ತಾ ಇರ್ತೀವಿ, ಅದು ಎಲ್ಲ ಸಮವಾಗಿ ಬರುತ್ತೆ. ಬಟ್ ಇದರಲ್ಲಿ ನಾವು ತಿರುಗಿಸಲ್ಲಲ್ವ, ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಮಸಾಲ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಸೊ ಇದನ್ನು ನೀವು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಕೆಳಗಡೆಯಿಂದ ಮೇಲೆ ಸೈಡಲ್ಲಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಸಮ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಇಟ್ಬಿಡ್ಬೇಕಾಗತ್ತೆ. ಇಲ್ಲ ನೀವು ಓಕೆ ಸರ್ವಿಂಗ್ ಮಾಡ್ಕೊಂಡು ತಿಂತೀರಾ ಅನ್ನೋಗಿದ್ರೆ ತಿನ್ಬೋದು. ಒಂದು 2 ನಿಮಿಷ ಇಲ್ಲ 1 ನಿಮಿಷ ನೀಟಾಗಿ ಎಲ್ಲ ಮಾಡಿ. ಯಾಕಂದರೆ ಎಲ್ಲ ಫುಲ್ಲು ಚೆನ್ನಾಗಿ ಹೊಂದ್ಕೋಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಅಷ್ಟೇ. ಸೊ ನೋಡಿ ಫ್ರೆಂಡ್ಸ್, ಚಿಕನ್ ಅಂದರೆ ನನ್ನ ಸ್ಟೈಲ್ ಚಿಕನ್ ಪಲಾವ್ ರೆಡಿಯಾಗಿದೆ. ಸೊ ಎಷ್ಟು ಸೂಪರಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.